ಅವ್ರಿಗೆ ತುಂಬಾ ಅಚ್ಚುಮೆಚ್ಚು, ಇದು ಸಖತ್ತಾಗಿ ಮಾಡಿದೆ. ನನ್ನ ವರ್ಸ್ಟ್ ಫ್ಲಾಪ್ ಕೂಡ ಅವ್ರಿಗೆ ತುಂಬಾ ಇಷ್ಟ. ಬಿಗ್ ಬಾಸ್ ತುಂಬಾ ಎಂಜಾಯ್ ಮಾಡೋದು. ಬಿಗ್ ಬಾಸ್ ನೋಡ್ತಿದ್ರ ಸರ್? ರೆಗ್ಯುಲರ್ ಆಗಿ ವಾಚ್ ಮಾಡ್ತಿದ್ರ? ಯಾವ ಕಂಟೆಸ್ಟೆಂಟ್ಗಳು ಅವರು ತುಂಬಾ ಫೇವರೇಟ್ಸ್ ಇರೋರು. ಓ ಹೌದಾ ಸರ್? ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ್ದು ಅಂತ ಅಲ್ಲಿ ಫೋಟೋ ಹಾಕ್ಬಿಟ್ಟು ಬಹಳ ಜಾಸ್ತಿ ಮಾತಾಡ್ತಾರೆ. ಎಷ್ಟು ಬೇಕಾದ್ರೆ ಗುದ್ಬೋದು, ಹೊಡಿಬೋದು. ಮಂಜಣ್ಣ ಸರ್, ತಾಯಿಯ ನೆರಳಿಲ್ಲದ ಜೀವನ ಹೇಗಿದೆ ಸರ್? ಎದ್ದ ತಕ್ಷಣ ನಾನು ಫಸ್ಟ್ ಅವ್ರದ್ದೇ ಫೋಟೋ ನೋಡೋದು. ಅವ್ರು ಕೊನೆಗೆ ಕಳಿಸಿರೋ ಟೆಕ್ಸ್ಟ್ ಮೆಸೇಜ್ ಅಂದರೆ ನೆಕ್ಸ್ಟ್ ಡೇ ಅವ್ರು ಅಡ್ಮಿಟ್ ಆದರೂ ನಾನು ಇಲ್ಲಿ ಬಿಗ್ ಬಾಸ್ ನಡೆಸ್ತಾ ಇದ್ದೆ. ಅದೇ ನೆಕ್ಸ್ಟ್ ಡೇ ಇರಲಿಲ್ಲ. ಕೊನೆದಾಗಿ ಬಂದಿದ್ದು ಅದೇ ಕೊನೆ ಮೆಸೇಜು ಅದೇನೆ. ಸೊ ಅದನ್ನು ಯಾವಾಗ ಇವತ್ತಿಗೂ ಓದ್ತಾ ಇರ್ತೀನಿ. ಆ ಕೊರತೆ ಅದು ತುಂಬಕ್ಕಾಗಲ್ಲ. ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ನಿಮ್ಮನ್ನು ನೋಡೋ ರೀತಿನೇ ಬೇರೆ. 6 ಅಡಿ ಕಟೌಟ್, ಬಾಚಾ ಪೈಲ್ವಾನ್ ಅಂತ ಸಣ್ಣ ಮಗು ಥರ ಬಿಕ್ಕಿ ಬಿಕ್ಕಿ ಹತ್ತಿದ್ದು. ಆಮೇಲೆ ಒಂಥರ ಆ ಒಂದು ಕಣ್ಣಲ್ಲಿ ಆ ಒಂದು ಅನಾಥ ಪ್ರಜ್ಞೆ. ತಾಯಿ ಜೊತೆ ನಾನು ಇನ್ನೊಂದನ್ನು ಕಳ್ಕೊಂಡೆ. ನನ್ನ ತಾಯಿ ನನ್ನ ಅಹಂ ಅಂತ ಹೇಳ್ತಾ ಇದ್ದೆ ನಾನು ಅಷ್ಟೇ. ಅವರೇ ನಂದು ಇದು ಅಂತ ಹೇಳ್ತಾ ಅದು ಹೋಯ್ತು ಅಂತ ಹೇಳಿದೆ. ಚಪ್ಪಲಿನ ಪಾದಕ್ಕೆ ಮಾಡಿ ಬಾಕ್ಸ್ ಮಾಡಿ ಇಟ್ಟಿದ್ದೀರಂತೆ. ಅವರೊಂದು ಕುರ್ಚಿ ಇದೆ, ಅದು ಕುರ್ಚಿ ಪ್ಲಸ್ ಅವ್ರು ಹಾಕ್ತಾ ಇರೋ ಚಪ್ಪಲ್ ಇದೆ. ಅವ್ರದ್ದು ಹಾಕ್ತಾ ರೆಗ್ಯುಲರ್ ಹಾಕ್ತಾ ಶಾಲ್ ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಸ್ಲಿಪ್ಪರ್ ಇದೆ, ರೆಗ್ಯುಲರ್ ಡೈಲಿ ಆಗ್ತಾ ಇದೆ ಸ್ಲಿಪ್ಪರ್. ಅದಕ್ಕೊಂದು ನನ್ನ ಪೀಠ ಥರ ಮಾಡಿಸಿ ನಾನು ಆ ಚೇರ್ ಹತ್ರ ಹೇಳ್ತೀನಿ. ಸರ್, ತಾಯಿಯ ತಲೆ ಮೇಲೆ ತಾಯಿಯ ನೆರಳಿಲ್ಲದ ಜೀವನ ಹೇಗಿದೆ ಸರ್ ನೀವು? ಇವತ್ತಿಗೂ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಅವ್ರದ್ದೇ ಫೋಟೋ ನೋಡೋದು. ಅವ್ರು ಕೊನೆಗೆ ಕಳಿಸಿರೋ ಟೆಕ್ಸ್ಟ್ ಮೆಸೇಜ್ ಇದೆ, ಅದು 17ನೇ ತಾರೀಕು ನನ್ನ ಆ್ಯನಿವರ್ಸರಿ ಕಳಿಸಿದವರು. ಅದನ್ನು ಫಸ್ಟ್ ಓದೋದು ಅದು ನಾನು ಇವತ್ತಿಗೂ. ಅದನ್ನು ಓದ್ಬಿಟ್ಟು ಆಮೇಲೆ ದಿನ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗ. ಯಾಕಂದರೆ ಪ್ರತಿದಿನ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೆಸೇಜ್ ನಮ್ಮ ತಾಯಿದೆ ಫಸ್ಟ್ ಬರ್ತಾ ಇದ್ದೀನಿ ನನಗೆ ಎಲ್ಲೇ ಇದ್ರು. ಅದಾದ್ಮೇಲೆ ಅದನ್ನ ನೋಡಿ ನಾನು ರೆಸ್ಪಾಂಡ್ ಮಾಡಿ ನಾನು ಹೋಗ್ತಾ ಇದ್ದಿದ್ದು. ಸೊ ಕೊನೆಯದಾಗಿ ಬಂದಿದ್ದು ನನಗೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಅದಾದ್ಮೇಲೆ ನೆಕ್ಸ್ಟ್ ಡೇಯಿಂದ ಬರಲಿಲ್ಲ. ಅಂದರೆ ನೆಕ್ಸ್ಟ್ ಡೇ ಅವ್ರು ಅಡ್ಮಿಟ್ ಆದರೂ ನಾನಿಲ್ಲಿ ಬಿಗ್ ಬಾಸ್ ನಡೆಸ್ತಾ ಇದ್ದೆ. ಅದು ನೆಕ್ಸ್ಟ್ ಡೇ ಇರಲಿಲ್ಲ. ಸೊ ಕೊನೆಯದಾಗಿ ಬಂದಿದ್ದು ಅದೇ ಕೊನೆ ಮೆಸೇಜು ಅದೇನೆ. ಸೊ ಅದನ್ನು ಯಾವಾಗ ಇವತ್ತಿಗೂ ಓದ್ತಾ ಇರ್ತೀನಿ. ಆ ಕೊರತೆ ಅದು ತುಂಬಕ್ಕಾಗಲ್ಲ ಸರ್. ಅದು ಸಾಧ್ಯ. ಅದು ಇವತ್ತಿಗೂ ಫಸ್ಟ್ ಮೆಸೇಜ್ ಅದೇ ಓದೋದು ನಾನು. ಅದು ಓದ್ಬಿಟ್ಟೆ ನಾನು ಮುಂದುವರಿಯೋದು. ನಿಮ್ಮ ಮಗಳು ಸರ್ ಸಾನ್ವಿ, ಅಮ್ಮ ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಿಟ್ಟಾಗ್ಬಿಟ್ರು. ಇಷ್ಟು ದುಃಖದ ಸಮಯದಲ್ಲೂ ಫ್ಯಾನ್ಸು ರೀಲ್ಸ್ ಮಾಡಿಕೊಂಡು ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಸಿಟ್ಟಾಗ್ಬಿಟ್ರು. ಅದರಲ್ಲಿ ನನಗೆ ತುಂಬ, ನೀವು ಸರ್ ನಿಮ್ಮನ್ನು ನೋಡೋ ರೀತಿನೇ ಬೇರೆ. 6 ಅಡಿ ಕಟೌಟ್, ಬಾಚಾ ಪೈಲ್ವಾನ್ ಅಂತ ಸಣ್ಣ ಮಗು ಥರ ಬಿಕ್ಕಿ ಬಿಕ್ಕಿ ಹತ್ತಿದ್ದು. ಆಮೇಲೆ ಒಂಥರ ಆ ಒಂದು ಕಣ್ಣಲ್ಲಿ ಆ ಒಂದು ಅನಾಥ ಪ್ರಜ್ಞೆ. ಸರ್, ಎಲ್ಲರೂ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಹತ್ತಿದ್ದಾರೆ ಸರ್ ಆ ಸೀನ್ ನೋಡಿ, ಇವನ್ ಇನ್ಕ್ಲೂಡಿಂಗ್ ಮೀ. ಅಯ್ಯೋ, ನಮ್ಮ ಅತ್ತೆ ಅಂತೂ ಸುದೀಪನ ನೋಡೋಕ್ಕಾಗವಲ್ತು ಪಾಪ, ಎಷ್ಟಾದರೂ ತಾಯಿ ಅಲ್ಲ, ಹೆಂಗೆ ಎಷ್ಟು ದೊಡ್ಡವರಾದರೂ ಆಗಲಿ ತಾಯಿ ಅಲ್ಲ ಅಂತ ಇಡೀ ಕರ್ನಾಟಕದ ಜನ ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಸರ್. ಬರಬಾರ್ದಾಗಿತ್ತು ನಿಂಗೆ ಅಂಥ ಸಿಚುವೇಶನ್ ಅಂತ. ಅಂಥ ಸಿಚುವೇಶನ್ ಎಲ್ಲರಿಗೂ ಬರುತ್ತೆ, ಬರಲೇಬೇಕು, ಬಂದೇ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಬಟ್ ಏನಾಗುತ್ತೆ, ಅದು ಹೋದಾಗಲೇ ಗೊತ್ತಾಗುತ್ತೆ ಎಲ್ಲದರದ್ದು. ಬಟ್ ನಮ್ಮ ಖುಷಿ ಏನಂತಂದರೆ ಇರಬೇಕಾಗಲೂ ಭಾಳ ಒಳ್ಳೆ ಕಾಲ ಕಳೆದಿದ್ದೀವಿ. ಆ್ಯಂಡ್ ಆ ಸ್ಥಾನ ಬೇರೆ, ನಾವು ಮಾತಾಡ್ತಾ ಇದ್ದ ರೀತಿ ಬೇರೆ, ಇದ್ದಿದ್ದ ರೀತಿ ಬೇರೆ. ಸೊ ಅದು ಇದೆ, ಅದು ಯಾವತ್ತಿದೆ. ಸರ್, ಯಾರ ಹತ್ರನೂ ಹೇಳಿದ್ರಂತೆ ತಾಯಿ ಜೊತೆ ನಾನು ಇನ್ನೊಂದನ್ನು ಕಳ್ಕೊಂಡೆ ಅಂತ. ಏನು ಸರ್ ಅದು? ನನ್ನ ಅಹಂ ಒಂದೇ, ನಾನು ಅಷ್ಟೆ. ನನ್ನ ತಾಯಿ ನನ್ನ ಅಹಂ ಅಂತ ಹೇಳ್ತಾ ಇದ್ದೆ ನಾನು ಅಷ್ಟೇ. ಅವರೇ ನಂದು ಇದು ಅಂತ ಹೇಳ್ತಾ, ಅದು ಹೋಯ್ತು ಅಂತ ಹೇಳಿದೆ ಅಷ್ಟೆ. ಸರ್, ನಿಮ್ಮ ತಾಯಿ ಚಪ್ಪಲಿನ ಪಾದಕ್ಕೆ ಮಾಡಿ ಬಾಕ್ಸ್ ಮಾಡಿ ಇಟ್ಟಿದ್ದೀರಂತೆ, ಹೌದಾ ಸರ್? ಅವರೊಂದು ಕುರ್ಚಿ ಇದೆ, ಅದೊಂದು ಕುರ್ಚಿ ಪ್ಲಸ್ ಅದ್ಯಾವಲ್ಲ ಅವ್ರೊಂದು ಕುರ್ಚಿಯಲ್ಲಿ ಕೂತಿರೋರು ಯಾವಲ್ಲ ಅಲ್ಲಿ ಹೋದಾಗೆಲ್ಲ. ಸೊ ಆ ಕುರ್ಚಿ ಮೇಲೆ ಯಾರು ಕೂರಕ್ಕೆ ಬಿಡ್ತಾರ, ನಾನು ಬೇಲಿ ಅದು ಹಾಕಿ ಇಟ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಚೇರ್ ಮೇಲೆ ಯಾವಾಗಲೂ ಹೂವು ಇಟ್ಟಿರ್ತೀವಿ. ಇವಾಗ ಅವ್ರು ಹಾಕ್ತಾ ಇರೋ ಚಪ್ಪಲ್ ಇದೆ, ಅವ್ರದ್ದು ಹಾಕ್ತಾ ರೆಗ್ಯುಲರ್ ಹಾಕ್ತಾ ಶಾಲ್ ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಸ್ಲಿಪ್ಪರ್ ಇದೆ, ರೆಗ್ಯುಲರ್ ಡೈಲಿ ಆಗ್ತಾ ಇದೆ ಸ್ಲಿಪ್ಪರ್ ಇದೆ. ಅದಕ್ಕೊಂದು ನನ್ನ ಪೀಠ ಥರ ಮಾಡಿಸಿ ನಾನು ಆ ಚೇರ್ ಹತ್ರನೇ ಇಡ್ಸಿದ್ದೀನಿ. ಡೈಲಿ ನಾನು ನಮ್ಮ ತಾಯಿ ಕಾಲಿಗೆ ಬೀಳಿದು ಯಾವತ್ತೂ ಹೋಗೇ ಇಲ್ಲ ನನ್ನ ಮನೆ. ಹೌದಾ ಸರ್? ಊರಲ್ಲಿ ಇಲ್ಲ ಅಂದಾಗ ಬೇರೆ, ಊರಲ್ಲಿದ್ದಾಗ ಅವ್ರ ತಾಯಿ, ನನ್ನ ತಂದೆ ತಾಯಿ ಕಾಲಿಗೆ ಬೀಳಿದೆ ನಾನು ಯಾವತ್ತೂ ಹೋಗಿಲ್ಲ. ಸೊ ನಾನು ಫಸ್ಟ್ ಟೈಮ್ ನನ್ನ ತಾಯಿ ಕಾಲಿಗೆ ಬೀಳದೆ ಹೋಗಿದ್ದೆ ಅಸ್ಥಿ ಥರಕ್ಕೆ. ಅದೇ ಫಸ್ಟ್ ಟೈಮ್ ಲೈಫಲ್ಲಿ ಹೋಗಿದ್ದು ನಾನು. ಹಿಂದಿನ ಶುಕ್ರವಾರನೂ ಅವ್ರ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಮಾತಾಡಿ ಸುಮಾರು ಹೊತ್ತು ಮಾತಾಡಿ ಇಲ್ಲಿಗೆ ಬಂದಿದ್ದು, ಬಿಗ್ ಬಾಸಿಗೆ ಬಂದಿದ್ದು ನಾನು. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ
ಊರಲ್ಲಿ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಬೀಳದೆ ಹೋಗಿದ್ದೆ ಈ ಥರಕ್ಕೆ. ಅದು ನನಗೆ ಯಾವತ್ತೂ ಹೊಡಿತಾ ಇರುತ್ತೆ, ಅದು ತಡ್ಕೊಳಕ್ಕಾಗಲ್ಲ. ಆ ಪಾದಕೆಯನ್ನು ಮನೆಯಲ್ಲೇ ಇಟ್ಟಿದ್ದೀರಾ ಸರ್? 100% ಅದು ಅದೊಂಥರ ಆ ಜಾಗ ಒಂಥರ ದೇವಸ್ಥಾನ ಇದ್ದಂಗೆ. ಈಗ ನಮ್ಮ ತಾಯಿ ಕೂರ್ತಾ ಇದ್ದ ಜಾಗ, ಅದನ್ನ ಹಾಗೆ ಇಟ್ಕೊಂಡು ಅದನ್ನ ಹಾಗೆ. ಅಲ್ಲ ಸರ್, ಈಗ ಅವರು ಮೆಟ್ಟಿದ ಆ ಮಣ್ಣಿನ ಧೂಳನ್ನು ತಲೆಗೆ ಹತ್ಕೊಂಡು ಮುಂದಕ್ಕೆ ಸಾಗೋದಿದೆಯಲ್ಲ ಸರ್, ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅಲ್ಲ ಸರ್? ಅದು ತುಂಬ ಕಷ್ಟ ಆಯ್ತಾ ಸರ್? ಈಗ ನಾರ್ಮಲ್ ಆಗಿದ್ದೀರಾ ಅಥವಾ ಹೆಂಗೆ ಸರ್? ಹೇಗೆ ನಾರ್ಮಲ್ ಆಗುತ್ತೆ? ನಾವೆಲ್ಲ ಕಲಾವಿದ್ರಮ್ಮ, ಜೀವನದಲ್ಲಿ ಆ್ಯಕ್ಟ್ ಮಾಡೋದು ಕಲಿತೀವಿ, ಕಲೀಲೇಬೇಕಲ್ಲ. ಯಾಕಂದರೆ ಮನೆ ಒಳಗೆ ಸಡನ್ನಾಗಿ ನೀವು ದೊಡ್ಡವರು ಇಲ್ದಿದ್ರು ಏನಾಗುತ್ತೆ, ಸಿನಿಮಾ ಅಂತಲ್ಲ, ಇಲ್ಲಿ ನೀವು ಹೇಳಿದ್ರೆ ಅವಾಗ ನಿಮ್ಮ ಮೇಲೆ ಅಷ್ಟು ನಂಬಿಕೆ, ಜವಾಬ್ದಾರಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ? ಏನಾಗುತ್ತೆ, ಮನೆಗಳಲ್ಲಿ ಅಕ್ಕಪಕ್ಕದ ಎಲ್ಲ ಸ್ನೇಹಿತರಿಗೂ ಸುದೀಪ್ ಇದ್ದಾರೆ, ಹಾಗಿದೆ, ಅವ್ರ ಮೇಲೆ ಹೋಗಿ ಕೇಳ್ಬೋದು, ಅವ್ರು ಇದ್ದಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಇದೇ ಥರ ಹೋಗ್ಬೇಕಾದ್ರೆ ನಾವು ಗೊತ್ತಿಲ್ಲದೇನೋ ಒಂದು ಜವಾಬ್ದಾರಿ ಕೊಟ್ಟು ನಿಮ್ಮನ್ನು ಒಂದು ಐಡಲ್ ಮಾಡಿಬಿಟ್ಟಿರ್ತಾರೆ. ಸೊ ಈ ಐಡಲ್ ಮಾಡಿದಾಗ ಐಡಲ್ ಕರ್ಗಂಗಿಲ್ಲ, ಅಳಂಗಿಲ್ಲ. ಸೊ ನೀವು ಯಾರ ಹತ್ರ ಹೇಳ್ಕೊಬೇಕು ನಿಮ್ದೆಲ್ಲ? ಕರೆಕ್ಟ್. ಸೊ ಹಾಗಿದ್ದಾಗ ಏನಾಗುತ್ತೆ, ಯಾರಿಗೆ ಹೇಗೆ ಬೇಕು ಹಾಗೆ ಇರೋದು ಕಲ್ತು ಬಿಡ್ತೀವಿ ನಾವು, ನಗಾಡಬೇಕು. ಇವಾಗ ಏನು ಹೇಳಿ, ಇವಾಗ ಅವ್ರ ಮುಂದೆ ನಾವು ದುಃಖಗಳು ಕೆಲವು ವ್ಯಕ್ತಪಡಿಸೋ ಹಾಗಿಲ್ಲ. ಸೊ ಅದಕ್ಕಂತ ನಮ್ಮದು ಜಾಗ ಇರುತ್ತೆ, ನಾವೇ ಕೂತಿರ್ತೀವಿ, ನಾವು ಏನು ಮಾತಾಡ್ಕೊಬೇಕು ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೋತೀವಿ, ಹೊರಟೋಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಆಗುತ್ತೆ ಅವೆಲ್ಲ. ಸರ್ ಭಾಳಷ್ಟು ಜನ ಮಕ್ಕಳು ಇರ್ತಾರೆ ಸರ್, ಈಗ ಎಸ್ಪೆಷಲಿ ನಾವು ಸರ್ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಬಂದಮೇಲೆ ಸರ್ ಇಷ್ಟು ತಾಯಿ ತಂದೆನ ಮಿಸ್ ಮಾಡ್ತೀವಲ್ರಿ ಸರ್, ಜೊತೆಗಿರೋಕ್ಕಾಗೋದಿಲ್ಲ. ಆಮೇಲೆ ಏನೇನೋ ಮಾಡಬೇಕಂತ ಇರುತ್ತೆ, ಆದರೆ ನಮ್ಮ ಸಂಸಾರದ ಒಂದು ಜಂಜಾಟದಲ್ಲಿ ನಾವು ಏನೂ ಮಾಡೋಕ್ಕೆ ಆಗಲ್ಲ. ಆ ಥರ ನಿಮ್ಗೆ ಏನಾದರೂ ಕೊರಗಿದೆಯಾ? ಅಯ್ಯೋ ನಾನು ಇದು ಮಾಡ್ಬೋದಾಗಿತ್ತು ಅಥವಾ ಹಿಂಗಿರ್ಬೋದಾಗಿ, ಆ ಥರದ್ದು ಏನಾದರೂ? ಪ್ರತಿ ಒಬ್ಬರಿಗೂ ನೀವು ಏನೇ ಮಾಡಿ ಆ ಕೊರಗು ಬಂದೇ ಬರುತ್ತವೆ. ಯಾವತ್ತೋ ಒಂದು ದಿವಸ ತಾಯಿ ವಿಚಾರದಲ್ಲಿ ನಾವು ಡೈಲಿ ಮಾತಾಡ್ತಾ ಇದ್ದವರು, ಎಲ್ಲಿಲ್ಲ ಅಂದರೆ ವಿಡಿಯೋ ಕಾಲ್ ಮಾಡಿ ಏನೋ ಮಾಡಿ ಡೈಲಿ ಮಾತಾಡ್ತಾ ಇದ್ದವ್ರು ನಾವು. ಅವರು ಕಾಲಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅವರು ಹೋದ್ಮೇಲೆ ಅದು ಚಾಟ್ ನೋಡ್ತಾ ಇರ್ತೀವಿ, ಕರೆಕ್ಟಾ, ಏನೇನು ಮಾತಾಡ್ತಾ ಇದ್ವಿ ಅಂತ. ಯಾವತ್ತೋ ಒಂದು ದಿವಸದ್ದು 1-2 ಮಿಸ್ಡ್ ಕಾಲ್ ನೋಡಿ ನಾನು ವಾಪಸ್ ಕಾಲ್ ಮಾಡಿಲ್ಲ ಯಾವತ್ತೋ. ಅದಾದಮೇಲೆ ಒಂದು 150 ಕಾಲ್ ಆಗಿದೆ, ಅದು ಬೇರೆ ವಿಚಾರ. ಆ ಮಿಸ್ಡ್ ಕಾಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಅಯ್ಯೋ ನಾನು ವಾಪಸ್ ಎತ್ತಲಿಲ್ವಾ, ಅಯ್ಯೋ ನಾನು ವಾಪಸ್ ಮಾಡಲಿಲ್ವಾ ಅಂದ್ಬಿಟ್ಟು ಅದೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಏನೇ ಮಾಡಿರಿ, ಅದಾದ್ಮೇಲೆ ಹೇಳಿದ್ನಲ್ಲ, ಒಂದು 50 ಕಾಲ್ ಆಗಿದೆ, 150 ಕಾಲ್ ಆಗಿದೆ, ಡೈಲಿ ಮಾತಾಡ್ತೀವಿ. ಬಟ್ ಏನೇ ಮಾಡಿದ್ರು ಇನ್ನೂ ಮಾಡಬೇಕಿತ್ತು, ಇರಬೇಕಿತ್ತನೋ, ಇದು ಹೇಳಬೇಕಿತ್ತನೋ, ಅದೆಲ್ಲ ಬರುತ್ತೆ. ಅದು ಖಂಡಿತ ಬರಲಿಲ್ಲ ಅಂದರೆ ನೀವು ಯು ಆರ್ ಆಲ್ಸೋ ನಾಟ್ ಎ ಹ್ಯೂಮನ್ ಅಂಡ್ ದ ಇಮೋಷನ್ ಇಸ್ ನಾಟ್ ಎಟ್ ಆಲ್ ಟ್ರೂ ಆಗೋಗುತ್ತೆ, ಅದು ಬಂದೇ ಬರುತ್ತೆ. ರಮೇಶ್ ಅರವಿಂದ್ ಜೊತೆ ಕಾರ್ಯಕ್ರಮದಲ್ಲಿ ಅದರಲ್ಲೆಲ್ಲ ನಿಮ್ಮ ತಾಯಿಯವ್ರದ್ದು ಅದೆಲ್ಲ ನೋಡಿದ್ದೀವಿ ಸರ್. ಬಟ್ ಈಗ ನೀವು ತುಂಬ ಸಕ್ಸಸ್ಫುಲ್ ಮ್ಯಾನ್, ನೀವು ತುಂಬ ಎಲ್ಲ ಸಕ್ಸಸ್ ಇದೆ ನಿಮಗೆ. ಬಟ್ ಅವರಿಗೆ ಅಂತ ಏನಾದರೂ ಒಂದು ಆಸೆ ಇತ್ತಾ ನಿಮ್ಮ ಮೇಲೆ? ನನ್ನ ಮಗ ಅಂದರೆ ಅವ್ರ ಎಲ್ಲ ಕನಸುಗಳು ತಾವು ಈಡೇರಿಸಿದಾರಾ ಅಥವಾ ಇನ್ನೇನೋ ಒಂದು ಇತ್ತಾ? ಆ ಥರದ್ದು ಏನಾದರೂ ಶೇರ್ ಅದಕ್ಕೆ ತಾನೇ ತಾಯಿ ಅನ್ನೋದು, ಅವ್ರು ಯಾವತ್ತೂ ಅವ್ರ ಕನಸೆಲ್ಲ ನಮ್ಮ ಮೇಲೆ ಹಾಕಿ ಭಾರ ಮಾಡೇ ಇಲ್ಲ, ಭಾರ ಹಾಕೇ ಇಲ್ಲ. ಆದಂಗೂ ಖುಷಿ ಪಡೋರು, ಮಾಡ್ದಂಗೂ ಪ್ರೋತ್ಸಾಹ ಕೊಡೋರು, ಪ್ರೀತಿ ಕೊಡೋರು. ನನ್ನ ಕನಸಿದ್ದು ಅಂತ ಹೇಳ್ಕೊಂಡು ಯಾವತ್ತೂ ನಮ್ಮ ಮೇಲೆ ಜವಾಬ್ದಾರಿ ಹಾಕಿ. ನಿಮ್ಮ ಸಿನಿಮಾ ಎಲ್ಲ ನೋಡ್ತಾ ಇದ್ರ ಸರ್? ಪ್ರತಿಯೊಂದು ರೀಲ್ಸ್ ಎಲ್ಲ ನೋಡೋರು, ನನ್ನ ಮೇಲೆ ಯಾರು ಏನೇ ಮಾಡೋದು ನೋಡೋರು, ಏನೇ ಇದ್ರು ನೋಡೋರು, ಅದು ಮಾಡೋರು, ಎಲ್ಲ ಮಾಡೋರು, ಫುಲ್ ಇಟ್ಕೊಂಡು ಕೂತು ನಾನು ಏನು ಬಂದ್ರು ಬಿಡ್ತಾ ಇರಲ್ಲ ಅವ್ರು. ನೀವು ಮಾಡಿದ್ದು ಯಾವ ಸಿನಿಮಾ ಅವ್ರಿಗೆ ತುಂಬಾ ಅಚ್ಚುಮೆಚ್ಚು, ಇದು ಸಖತ್ತಾಗಿ ಮಾಡೋದೇ? ನನ್ನ ವರ್ಸ್ಟ್ ಫ್ಲಾಪ್ ಕೂಡ ಅವ್ರಿಗೆ ತುಂಬಾ ಇಷ್ಟ. ತಾಯಂದ್ರೆ ಹಂಗೆ. ಸೊ ಅಲ್ಲೂ ಯಾರಾದ್ರೂ ಕೇಳಿ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳೋರು. ಸೊ ಅವ್ರಿಗೆ ತುಂಬಾ ಫೇವರೆಟ್ಟು ಇದು ಮುಕುಂದ ಮುರಾರಿ ಹಾಡು, ಅದು ತುಂಬಾ ಇಷ್ಟ ಅವರಿಗೆ. ಅದು ಬಿಟ್ರೆ ಏನಾಗಲಿ ಮುಂದೆ ಸಾಗುನಿ, ಐ ಥಿಂಕ್ ಕೊನೆವರೆಗೂ ಅವ್ರದ್ದು ಹಲೋ ಟ್ಯೂನ್ ಆಗಿತ್ತು, ತುಂಬಾ ಇಷ್ಟ ಅವರಿಗೆ. ಅಂಡ್ ಇನ್ನೊಂದು ತುಂಬಾ ಈ ಹೀರೋಯಿಸಮ್ ತರ ಬಿಲ್ಡಪ್ ಎಲ್ಲ ಬಂದ್ಬಿಟ್ರೆ ತುಂಬಾ ಒಳ್ಳೆ ಮಕ್ಳ ತರ ಎಂಜಾಯ್ ಮಾಡೋರು, ಖುಷಿ ಪಡೋರು. ಯಾಕಂದ್ರೆ ಬೆಳಗ್ಗೆ ಆದ್ರೆ ಅಮ್ಮ ಗುಡ್ ಮಾರ್ನಿಂಗ್ ಅನ್ಕೊಂಡು ಯಾವ್ದೋ ಶಾರ್ಟ್ಸ್ ಹಾಕೊಂಡು ಬನಿಯನ್ ಹಾಕೊಂಡು ಮ್ಯೂಸಿಕ್ ಇಲ್ಲದೆ ಬರ್ತೀವಲ್ಲ ಮನೆಗೆ ಅಲ್ವಾ. ಸೊ ಇದೆಲ್ಲ ನೋಡಕ್ಕೆ ಅವ್ರಿಗೆ ಖುಷಿ ಅಲ್ಲ. ಬಿಗ್ ಬಾಸ್ ತುಂಬಾ ಎಂಜಾಯ್ ಮಾಡೋರು. ಬಿಗ್ ಬಾಸ್ ಅಲ್ಲ ಸರ್, ತುಂಬಾ ಎಂಜಾಯ್ ಮಾಡೋರು. ಬಿಗ್ ಬಾಸ್ ನೋಡ್ತಿದ್ರ ಸರ್? ರೆಗ್ಯುಲರ್ ಆಗಿ ವಾಚ್ ಮಾಡ್ತಿದ್ರ? ಕಂಟೆಸ್ಟೆಂಟ್ಗಳು ಅವರು ತುಂಬಾ ಫೇವರೇಟ್ಸ್ ಇರೋರು ಅವ್ರಿಗೆ. ಓ ಹೌದಾ ಸರ್? ಅಯ್ಯೋ ನಮ್ಮ ತಾಯಿ ಹೇಳಿದ್ದು ಉಂಟು, ಅವ್ರನ್ನ ಮೀಟ್ ಮಾಡಿಸು, ನಾನು ಬರ್ಲಾ, ಅವ್ರನ್ನ ಕರ್ಕೊಂಬ, ಅವ್ರನ್ನ ದೊಡ್ಡ ಸ್ಟಾರ್ ಇಟ್ಕೊಂಡು ಮನೆಯಲ್ಲಿ ಎಷ್ಟೋ ಜನಕ್ಕೆ ನಾನು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ, ನೋಡಿ ನಿಮ್ ಫ್ಯಾನ್ ನಮ್ಮ ತಾಯಿ. ಯಾರು ಸರ್? ಒಂದೆರಡು ಹೆಸರು ಹೇಳಿ, ಕೆಟ್ಟ ಕ್ಯೂರಿಯಾಸಿಟಿ. ಬೇಡಿ ಪರ್ಸನಲ್ ಆಗೋಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ನನಗೆ ಯಾರು ಅಲ್ಲ, ನೀವಲ್ರಿ ಸರ್, ತಗೊಳ್ಳೋದಿಲ್ಲ ಯಾರು.
ಹಾಂ. ಯಾರೇ ಸೊ ರೆಗ್ಯುಲರ್ ಆಗಿ ವಾಚ್ ಮಾಡ್ತಿದ್ರು. ಏನಾದರೂ ಹಿಂಗೆ ಟಿಪ್ಸ್ ಕೊಡ್ತಿದ್ರಿ ಸರ್, ಹಿಂಗೆ ಮಾಡೋ ಚಲೋ ಆಗುತ್ತೆ, ಹಂಗೆ ಮಾಡಿ ಚಲೋ ಆಗುತ್ತೆ, ಹಾಗೆಲ್ಲ ಏನಿಲ್ಲ? ಕರೆಕ್ಟಾಗಿ ಮಾಡಿದೆ ಅನ್ನೋರು ಅಷ್ಟೇ. ಆಲ್ ರೈಟ್ ಸರ್. ಇದು ಆಸ್ಪತ್ರೆಯಲ್ಲಿ ಇದ್ದರೂ ನಿಮ್ಗೆ ಗೊತ್ತಿತ್ತು ನೀವು ಬಿಗ್ ಬಾಸ್ ಶೋ ಮಾಡೋಕ್ಕೆ ಬಂದಿದ್ರಿ, ನಿಮಗೆ ಗೊತ್ತಾದರೂ ನೀವು ಶೋನ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳ್ತಾರೆ, ಅದು ನಿಜ ರೀ ಸರ್? ಗೊತ್ತಾದ್ರು ಅಂದರೆ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು. ಬಟ್ ಇಲ್ಲಿ ಏನಾಗಿದೆಮ್ಮ, ಅದು ನಾರ್ಮಲ್ ಎಪಿಸೋಡ್ ಅಲ್ಲ ಅವತ್ತು. ಹೌದೌದೌದೌದು, ಕೆಟ್ಟ ಜಗದೀಶ್ ಎಪಿಸೋಡ್ ಅವ್ರು ಅದು. ಹೊರಗಡೆ ಹೋಗಿದ್ರು, ಇಲ್ಲಲ್ಲಿ ಮನೆ ಬೆಂಕಿ ಕೆಟ್ಟ ಅಂದ್ರೆ ಸರ್, ಭಯಂಕರ ಅಂತ. ಏನಾಗಿತ್ತು, ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಎಪಿಸೋಡೇ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಬೇರೆ ವಿಚಾರ. ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಅರ್ಧದಲ್ಲಿ ಬಿಟ್ಟೋದ್ರೆ ಒಳಗಡೆ ಇರೋರು ಎಲ್ಲ ಅರ್ಧಂಬರ್ಧಾಗಿ ಯಾರ್ಯಾರ ಜೀವನ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅದು ಮುಗಿಸ್ಲೇಬೇಕು, ಕರೆಕ್ಟಾ? ಸೊ ಅದು ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂತವತ್ತು. ಸೊ ಮಾಡಿಬಿಟ್ಟು ಓಡಿದ್ದೀವಿ ನಾವು ಆ್ಯಕ್ಚುಲಿ. ಬಟ್ ಸರ್ ಅದು ನಿಮ್ಮ ಕರ್ತವ್ಯ ಪ್ರಜ್ಞೆ ಇದೆ ಅಲ್ಲ ಸರ್, ನಮಗೆಲ್ಲ ಮಾದರಿ ಸರ್. ಯಾಕಂದರೆ ನಾವು ಲೈವಲ್ಲಿ ಕುಂತಾಗ ಸರ್ ಭಾಳ ಸರ್, ಈಗ ನನ್ನ ಮಗ ಇದ್ದಾನೆ, ಫೋನ್ ಬರುತ್ತೆ ಹುಷಾರಿಲ್ಲ ಅಂತಂದಾಗ ನಾನು ಮೈಕ್ ತೆಗೆದು ಹೋಯೇ ಬಿಡ್ತೀನಿ ರೀ ಸರ್, ನನ್ನ ಭಯ ನನಗೆ. ಬಟ್ ನಿಮ್ಮಂಥವರೆಲ್ಲ ರೋಲ್ ಮಾಡಲ್ಸ್. ಯಾಕಂದರೆ ನೀವು ಏನು ಮಾಡಿದ್ರು ನಡೆಯುತ್ತೆ, ನೀವು ತುಂಬ ದೊಡ್ಡ ಸ್ಟಾರ್ಸೇ ಆಗಲ್ಲಪ್ಪ ಅಂತ ನೀವು ವಾಪಸ್ ಬರ್ಬೋದಾಗಿತ್ತು. ಬಟ್ ನೀವು ನಿಂತ್ರಿ, ಮಾಡಿದ್ರಿ, ಅದೆಲ್ಲ ನಮಗೆ ನಿಜಕ್ಕೂ ಇವರ ರೋಲ್ ಮಾಡಲ್. ಹೇಗೆ ಕರ್ತವ್ಯವನ್ನು ಹೇಗೆ ಆ ಪ್ರಜ್ಞೆನ ಇಟ್ಕೊಂಡು ಮಾಡೋದು ಅಂತ. ಸರ್ ಯೂಶಲಿ ಏನಾಗುತ್ತಂತ ಸರ್, ತಾಯಿಯವರು ತೀರ್ಕೊಂಡಾಗ ಸರ್ ತನಗೆ ಮಗಳಿದ್ರೆ ಮಗಳಲ್ಲಿ ತಾಯಿನ ನೋಡ್ತಾರೆ ಸರ್, ನಿಮ್ಗೆ ಹಂಗೆ ಅನಿಸುತ್ತಾ? ನನ್ನ ತಾಯಿ ಮಗಳು ಅಷ್ಟೆ. ಮಗಳೂ ಮೇಲೆ ಅಷ್ಟೇ ಪ್ರೀತಿ ಇದೆ. ಬಟ್ ನನ್ನ ತಾಯಿ ಅಲ್ಲ. ಅದು ಇನ್ನೊಬ್ಬರನ್ನ ನೀವು ಒಬ್ಬರು ನೋಡೋಕೆ ಸಾಧ್ಯನೇ ಇಲ್ಲ. ಹೆಂಗೆ ನೋಡ್ತೀರಾ? ಸ್ನೇಹಿತರನ್ನು ಇನ್ನೊಬ್ಬರನ್ನ ನೋಡೋಕ್ಕಾಗಲ್ಲ. ಕರೆಕ್ಟ್. ಸ್ನೇಹಿತರನ್ನು ಕೂಡ ಒಬ್ಬರು ಈ ಥರ ಅವನು ಇವಾಗ ನಾನು ಅವನು ಮಾತಾಡ್ತಲ್ಲ, ಅವನು ನಿನ್ನಲ್ಲಿ ನೋಡ್ತೀನಿ, ಹೆಂಗಾಗುತ್ತದು? ಸಾಧ್ಯನೇ ಇಲ್ಲ. ಅವೆಲ್ಲ ಸುಮ್ಮನೆ ನಮ್ಮ ಖುಷಿಗೆ ನಾವು ಹೇಳ್ಕೋಬೇಕಷ್ಟೇ. ಹಿಂಗೆ ಚಾನ್ಸೇ ಇಲ್ಲ. ಕಷ್ಟ ಆಗುತ್ತೆ ಅದು. ಕಷ್ಟ ಅಲ್ಲ, ಅದು ಅವ್ರವ್ರೆ, ಅದಕ್ಕೆ ಸ್ಪೆಷಲ್ ಅಲ್ಲ. ಎಲ್ಲರೂ ಕಾಣ್ತಾರಂದ್ರೆ ಯಾರು ಸ್ಪೆಷಲ್ ಹೆಂಗಾಗ್ತಾರೆ ಅವಾಗ? ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ತಾಯಿ ಅಲ್ಲ, ಯಾರು ಆಗಕ್ಕಾಗಲ್ಲ. ಅದರಲ್ಲಿ ತಾಯಿ ಅನ್ನೋದೇನಿದೆ, ತಾಯಿ ತಂದೆ ಅನ್ನೋದೇನಿದೆ, ಒಂದು ಬೇರೆ ಸ್ಥಾನ ಇಬ್ರಿಗೂ. ಕರೆಕ್ಟ್. ಅದನ್ನ ಇನ್ನೊಬ್ಬರಲ್ಲಿ ನೋಡ್ತೀವಿ, ಅದೆಲ್ಲ ಸಾಧ್ಯನೇ ಇಲ್ಲ. ಸರ್ ಫೋನ್ ಮಾಡಿ ಊಟ ಮಾಡಿದ್ಯಾ, ತಿಂಡಿ ತಿಂದ, ಹಿಂಗೆ ಕೇಳೋರಿ ಸರ್? ನನ್ನ ಅಕ್ಕಪಕ್ಕ ಎಲ್ಲರೂ ಫೋನ್ ಇಟ್ಕೊಂಡಿರೋದು. ಯಾಕೆ ನಿಮ್ಮ ಚಕ್ರವರ್ತಿದೇ ಇತ್ತು. ನೀವು ಇನ್ನೊಂದು ನಮ್ದಲ್ಲ ಒಂದು ಅದ್ಭುತ. ಅವತ್ತು ಕೊನೆ ದಿವಸ ಹೋಗ್ಬೇಕಾದ್ರೆ ಇವ್ರು ನಮ್ಮ ಮನೇಲಿದ್ದರು. ನಾವಿಬ್ಬರು ಕೆಳಗಡೆ ಒಟ್ಟಿಗೆ ಬರ್ತೀವಿ, ಹೋಗಿ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಹೋಗ್ತೀನಿ. ಹೊರಡೋ ಟೈಮಲ್ಲಿ ನಾರ್ಮಲ್ ಮನೆ ಬಾಗಿಲು ತನಕ ಬಂದು ಅವರೇ ಕಾಲಿಗೆ ಬಿದ್ದಾಗ ಅವ್ರು ಬಂದು ಕುಂಕುಮ ಎಲ್ಲ ಹಚ್ಚಿ ನನಗೆಲ್ಲ ಮಾಡಿ ಹೋಗಿ ಬಾ ಅಂತ ಕಳ್ಸಿ, ಅದು ಮಾಡಿ ಇದು ಮಾಡಂತ ಹೇಳಿ ಕಳಿಸಿ ಮನೆ ಬಾಗಿಲು ಹತ್ರ ಬಂದು ವಾಪಸ್ ಹೋಗೋವನಿಗೆ ಕೈ ಹಿಡಿದು ಮತ್ತೆ ಕರೆದ್ರು. ನನಗೆ 2 ಸತಿ ಕರೆದು ಮತ್ತೆ ತಬ್ಕೊಂಡ್ರು. ನಾನು ಕೇಳಿದ್ ಏನು ಸ್ಪೆಷಲ್ ಇವತ್ತು ಅಂದೆ. ಏನಿಲ್ಲ, ಹುಷಾರಾಗಿ ಹೋಗು, ಚೆನ್ನಾಗಿ ನಡ್ಸ್ಕೊಡು. ಆಮೇಲೆ ಇವ್ರು ನೋಡಿದ್ರು, ನೀ ಅಲ್ಲಿ ನಿಂತಿದ್ದೀರ ಬನ್ನಿ ಇಲ್ಲಿ ಅಂದರು. ಇವರು ಹೋದ್ರ ಹತ್ರ, ಇವ್ರು ಕಾಲಿಗೆ ಬಿದ್ದರು. ಚೆನ್ನಾಗಿ ಏನು ಹೇಳಿದ್ರು ನಿಮಗೆ? ಹುಷಾರಪ್ಪ ನೀನು ಅಂತಂದ್ರು ಇವ್ರಿಗೆ. ಸೊ ಲಾಸ್ಟಲ್ಲಿ ಈವನ್ ಹಿ ಗಾಟ್ ಬ್ಲೆಸ್ಸಿಂಗ್ಸ್. ಅಲ್ಲಿಂದ ಹೊರಟ್ವಿ, ರಾತ್ರಿ ಮಾತಾಡಿದ್ವಿ. ನಾರ್ಮಲಿ ಬೆಳಗ್ಗೆ ಎದ್ದಾಗ ಫಸ್ಟ್ ಮೆಸೇಜ್ ಅವ್ರದ್ದೇ ಇರುತ್ತೆ. ಅವತ್ತು ಬಂದಿರಲಿಲ್ಲ. ನಾನು ಇದೇನಿದು ಅಂದ್ಬಿಟ್ಟು, ಬಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ನಾನು. ಮೇ ಬಿ ತಲೆನೋವು ಅಂದ್ಕೊಂಡು ನಮ್ಮ ತಾಯಿ ಮೈಗ್ರೇನ್ ಜಾಸ್ತಿ ಬರೋದು. ಕೆಲವು ದಿವಸ ಸ್ವಲ್ಪ ಲೇಟಾಗಿ ಬಂದಿದೆ, ದಟ್ ಈಸ್ ಮೇ ಬಿ 5%. ಸೊ ಹಾಗೆ ಅಂದ್ಕೊಂಡು ನಾನೇನು ಮಾಡಿದೆ, ಸರಿ ಆಮೇಲೆ ಮಾತಾಡೋಣ, ಕಾಫಿ ಕುಡ್ದಲ್ಲಿ ಮಾಡ್ತಾ. ಅಷ್ಟರೊಳಗೆ ಈ ಚಾನಲ್ನವರೆಲ್ಲ ಬಂದಿದ್ದರು. ಬಿಕಾಸ್ ಅವತ್ತು ಹೇಳಿದ್ನಲ್ಲ, ದೊಡ್ಡ ಎಪಿಸೋಡ್ ಇರೋದ್ರಿಂದ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದನ್ನು ಏನು ಮಾಡ್ತೀರಾ, ಅದೆಲ್ಲ ಡಿಸ್ಕಷನ್ ನಡೀತಾ ಜಾಸ್ತಿ ಲೇಟ್ ಆಯಿತು. ಟೈಮ್ ಆಗ್ಬಿಟ್ಟಿದೆ, ನಡೀರಿ ನಾವು ಹೊರಡೋಣ. ಅಷ್ಟರೊಳಗೆ ಹೊರಡ್ಬೇಕಾದ್ರೆ ನಮ್ಮ ಅಕ್ಕನ ಫೋನ್ ಬಂತು. ಸ್ವಲ್ಪ ಹುಷಾರಿಲ್ಲ ಕೊನೆಗೆ ಆಸ್ಪತ್ರೆಗೆ ಕರ್ಕೊಂಡ್ಬಂದು, ತುಂಬ ಇದು ಮಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಎಪಿಸೋಡ್ ಆಗೋಕ್ಕಿಂತ ಮುಂಚೆ ನಾನು ಪ್ರತಿ ಡಾಕ್ಟ್ರುಗಳಿಗೆ ಫೋನ್ ಹಾಕಿ ಎಲ್ಲರನ್ನೂ ಅಲ್ಲಿ ಕಳಿಸಿ ಒಂಚೂರು ಅಟೆಂಡ್ ಮಾಡಿ ನೋಡಿ. ನನಗೆ ಅಲ್ಲೂ ಅಷ್ಟು ದೊಡ್ಡ ಸೀರಿಯಸ್ನೆಸ್ ಅಂತ ಇರಲಿಲ್ಲ. ಅಂದರೆ ಸ್ವಲ್ಪ ತುಂಬ ಹುಷಾರಿಲ್ಲ ಅನ್ನೋದಿತ್ತು. ಸರಿ, ಅದು ನಡೆದಿದೆ ಎಷ್ಟೋ ಸತಿ. ಅದು ಹುಷಾರಿಲ್ಲ ಅನ್ನೋದಾಗಲಿ ಇನ್ನೊಂದಾಗಲಿ ಆ ಏಜ್ ಮತ್ತೆ ರಿಕವರಿ ಆಗಿದ್ದಾರೆ ಹಂಗೆ ಅಂತ ಅನ್ಕೊಂಡ್ರೆ ಎಲ್ಲರಿಗೂ ಅಟೆಂಡ್ ಮಾಡಿ ಎಲ್ಲ ಮಾಡಿ ಹೋಗಿ ವಾಪಸ್ಸು ಅವತ್ತು ಮಾತ್ರ ಹೇಳಿದೆ, ಸ್ವಲ್ಪ ಜಾಸ್ತಿ ಬ್ರೇಕ್ಸ್ ತೊಗೊಂಬೇಡಿ, ಬೇಗ ಮುಗಿಸ್ಬಿಡಿ ನನಗೆ ಮತ್ತು ಇದಂತ. ಆಯಿತು. ಫಸ್ಟ್ ಬ್ರೇಕ್ ಆಗೋಷ್ಟರೊಳಗಡೆ ಸ್ವಲ್ಪ ಸೀರಿಯಸ್ಸು. ಆವಾಗ ನಮ್ಮ ಅಕ್ಕ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಫೋನಲ್ಲಿ. ನನಗೆ ಅಲ್ಲಿ ಗಾಬರಿ ಆಗಿ ಸ್ಟಾರ್ಟ್ ಆಗಿ, ಏನು ಮಾತಾಡ್ತಾ ಇದ್ದೀವಿ, ಏನಾಯ್ತಮ್ಮ? ಇಲ್ಲ ಯಾಕೋ ಹಿಂಗಾಗ್ತದೆ ಹೆಂಗಾಗ್ತದೆ, ಬಿ ಪಿ ಇದಾಗ್ತಾಯಿಲ್ಲ, ಶುಗರ್ ತುಂಬ ಮೇಲಾಗಿದೆ, ಅವರಿಗೆ ಇದು ಕಾನ್ಷಿಯಸ್ ತಪ್ತಾ ಇದ್ದಾರೆ. ಇದು ಅಲ್ಲಿ ನನಗೆ ತುಂಬ ಬಂದ್ಬಿಡು ನೀನು ಅಂತ ಯಾರವರು. ನನಗೆ ಇಮ್ಮಿಡಿಯೇಟಾಗಿ ಹೊಡ್ತೀನಿ, ತಾಳು ಮುಗಿಸ್ಬಿಟ್ಟು ಹೊಟ್ಬಿಡ್ತೀನಿ ನಾನು ಅಂದ್ಬಿಟ್ಟು ಅಲ್ಲಿ ಹೋಗಿ ಬ್ರೇಕ್ ಇಲ್ದೇ ಐ ಥಿಂಕ್ ಆಲ್ಮೋಸ್ಟ್ 2 hours ಮಾಡಿದ್ದೀವಲ್ಲ. 2 hours ಮೇಲೆ ಆ ಒಂದು ಸೆಗ್ಮೆಂಟ್ ನಿಂತ್ಕೊಂಡು ಮುಗಿಸಿ ಹೋಗಿ
ಹೋಗೋಷ್ಟರೊಳಗೆ ಅಲ್ಲಿ ಹೋಗಿ ಇಲ್ಲಿ ಬರ್ತಾ ಇದೀವಿ, ವೆಂಟಿಲೇಟರ್ಗೆ ಹಾಕಬೇಕು ಅಂತ ಬಂತು ವಿಚಾರ. ವೆಂಟಿಲೇಟರ್ಗೆ ಅಂದಮೇಲೆ ಅದು ತುಂಬ ಡೆಲಿಕೇಟ್ ಅದು. ಓಡಿದ್ವಿ ಇಲ್ಲಿಂದ, ಟೈಮ್ 58 ನಿಮಿಷ ತೋರಿಸ್ತಾ ಇದೆ ಹಾಸ್ಪಿಟ್ಲಿಗೆ. ಬನ್ನಿ 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 ಅಂತ ತೊಗೊಂಡು ಏನು ಡಿಸಿಷನ್ ತೊಗೊಬೇಕು. ನಮ್ಮ ಅಕ್ಕವರೆಲ್ಲ ಬೇಡ ವೆಂಟಿಲೇಟ್ರು, ನೀನು ಬಾ, ಇನ್ನೇನು 20 ನಿಮಿಷ ಇದೆ ರೀಚ್ ಆಗಕ್ಕೆ ಅಂದಾಗ ಡಾಕ್ಟ್ರಿಗೆ ಮತ್ತೆ ಅಂದರೆ ಲೈನಲ್ಲೇ ಇದ್ರು ಅವರು, ಕಲ್ಲಲ್ಲೇ ಕೇಳಿದಾಗ ಅವರು, ಇಲ್ಲ ಸರ್, ನಾನು ಅವಾಗ ನಮ್ಮ ಡಾಕ್ಟ್ರಿಗೆ ಕೇಳಿದೆ, ಸರ್ ನಿಮ್ಮ ಕಡೆನ ಕರೆಕ್ಟಾಗಿ ಹೇಳಿ ಏನು ಮಾಡಬೇಕು ನಾವೇ ಸರ್, ನೀವು ಇದನ್ನು ಹೋಗಲಿಲ್ಲ ಅಂದರೆ ಇದೊಂದೇ ದಾರಿ ಇರೋದು ಅಗ್ರೆಸಿವ್ ಆಗಿ ಮೆಡಿಸಿನ್ಸ್ ಕೊಡೋಕ್ಕೆ, ಬಟ್ ದೇರ್ ಇಸ್ ನೋ ಅದರ್ ವೇ. ಮಾಡಲಿಲ್ಲ ಅಂದರೆ ವಿ ಕಾಂಟ್ ಅಶ್ಯೂರ್ ಇವನ್ ನೆಕ್ಸ್ಟ್ 10 ಮಿನಿಟ್ಸ್ ಅಂದರು. ನೀವು ಮಾಡಿ ಸರ್ ಅಂತ ಹೇಳಿ ಓಡಿದ್ದು ನಾವು. ಅಲ್ಲಿ ಹೋಗೋಷ್ಟರೊಳಗೆ ವೆಂಟಿಲೇಟರ್ಗೆ ಹಾಕಿದ್ರು, ಅದು ನೋಡೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು ಅಷ್ಟೇ. ನೆಕ್ಸ್ಟ್ ಡೇ ಬೆಳಗ್ಗೆ ಸರ್ ಭಾಳ ಜನ ಸರ್ ಭಾಳ ಬಿಸಿ ನಂಗೆ ಇದು ನಂಗೆ ಭಾಳ ಬಿಸಿ, ನಂಗೆ ಆಗಲ್ಲ ನಂಗೆ ನೋಡೋಕ್ಕಾಗಲ್ಲ, ಆಮೇಲೆ ಸಿಗ್ತೀನಿ ಹಿಂಗೆ ಮಾಡಿ ಒಂದಿನ ಕಳ್ಕೊಂಬಿಡ್ತಾರೆ ರೀ ಸರ್. ಅವಾಗ ಭಾಳ ಪಶ್ಚಾತ್ತಾಪ ಪಡ್ತಾರೆ. ಇನ್ನೂ ಕೆಲವರು ನನಗೆ ಸಂಬಂಧನೇ ಇಲ್ಲ ಅಂತ ಅಲ್ಲಿ ಇಲ್ಲಿ ಸೇರಿಸಿ ಅವ್ರನ್ನ ಅನಾಥರಾಗಿ ಮಾಡಿಬಿಡ್ತಾರೆ. ತಾಯಿ ಮಹತ್ವದ ಬಗ್ಗೆ ಭಾಳ ಜನ ನಿಮ್ಮ ಫ್ಯಾನ್ಸ್ ಭಾಳಷ್ಟು ಜನ ಇದ್ದಾರೆ ಸರ್, ಇಡೀ ಇಂಡಿಯಾದಾದ್ಯಂತ ಇದ್ದಾರೆ. ನಮ್ಮ ಕಾನ್ವರ್ಸೇಷನ್ ಕರ್ನಾಟಕದಲ್ಲಿ ನೋಡ್ಬೋದು. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ದುರದೃಷ್ಟರು ಆ ತಂದೆ ತಾಯಿ ಅಲ್ಲ, ದುರದೃಷ್ಟರು ಅವರು. ಹೋಗಿ ಯಾರನ್ನ ಅಲ್ಲಿ ಹೋಗಿ ಸೇರಿಸ್ಬಿಟ್ಟು ನಮಗೂ ಸಂಬಂಧ ಇಲ್ಲ ಅಂತ ಇರ್ತಾರಲ್ಲ, ಅವ್ರ ದುರದೃಷ್ಟ ಅಷ್ಟೇ, ಅವ್ರ ತಂದೆ ತಾಯಿ ಅಲ್ಲ. ಅಂಥವ್ರಿಗೆ ಬುದ್ಧಿ ಹೇಳೋದು ತಪ್ಪೆ. ಯಾಕೆ ನಾಳೆ ಅವ್ರಿಗೂ ಅದೇ ಆಗೋದು. ನಾ ಬಿಸಿ ಈಗ ನಿಮ್ಮ ಮಕ್ಳಿಗೆ ನೀವು ಅದೇ ತಾನೇ ಉದಾಹರಣೆ ಕೊಟ್ಟಿದ್ದು, ವಯಸ್ಸಾದ್ಮೇಲೆ ನನ್ನ ತಂದೆ ತಾಯಿನೆಲ್ಲ ಹಾಕ್ಬಿಡ್ಬೇಕು ಅಂದರೆ ನಿಮ್ಮ ಮಕ್ಕಳು ಅದೇ ಮಾಡ್ತಾರೆ, ನಿಮಗೆ ಅದೇ ಮಾಡೋದು. ನಾವಂಥವ್ರಿಗೆ ಬುದ್ಧಿ ಯಾಕೆ ಹೇಳ್ಬೇಕು? ಹೇಗೆ ಹೇಳೋಕ್ಕಾಗತ್ತೆ? ನಾ ಬಿಸಿ ಇದ್ದೀನಿ, ನನಗಾಗಲ್ಲ. ಅದು ಏನು ಗೊತ್ತಮ್ಮ, ಅಂಥವ್ರ ಲೈಫು ಹಾಗೆ ಇರುತ್ತೆ. ನಾವು ಅಂಥವ್ರಿಗೆ ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗ್ಬಾರ್ದು. ಯಾರ್ಯಾರಿಗೆ ತಂದೆ ತಾಯಿ ಅಂತ ಮಾತ್ರ ಅಲ್ಲಮ್ಮ, ನಿಮ್ಮ ಜೀವನದಲ್ಲಿ ಯಾರ್ಯಾರು ಇದ್ದಾರೋ ಅವರ ಮಹತ್ವಗಳು, ಅವರ ಬೆಲೆ ನಿಮಗೆ ಗೊತ್ತಿದ್ದಲ್ಲಿ ನೀವು ಯಾರು ಹಂಗೆ ಆಡಲ್ಲ. ಪ್ರತಿಯೊಬ್ಬರಿಗೂ ಅದು ಕೊಡ್ತೀರ ಗೌರವ. ಕರೆಕ್ಟಾ? ಅದು ಬರೀ ತಂದೆ ತಾಯಿಗೆ ಮಾತ್ರ ಸೀಮಿತವಾಗಬಾರ್ದು, ಪ್ರತಿಯೊಬ್ಬರಿಗೂ ಆಗ್ಬೇಕದು. ನಿಮ್ಮ ಜೀವನದಲ್ಲಿ ಯಾರಾದ್ರು ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಟೈಮ್ ಕೊಡಿ, ಟೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಬೆಲೆ ಕೊಡಿ. ನಾಳೆ ನಿಮಗೂ ಅದೇ ಸಿಗೋದು. ತಿಳ್ಕೊಳ್ಳಿ, ನೀವೇನು ಮಾಡ್ತೀರೋ ಅದೇ ತಾನೇ ಮಾಡೋದು. ನಮ್ಮ ಮನೇಲಿ ಒಂದು ಪೆಟ್ಟಿರುತ್ತೆ ಅನ್ಕೊಳ್ಳಿ, ಆ ಪೆಟ್ಟಿಗೂ ನೀವು ಎಷ್ಟು ಪ್ರೀತಿ ಕೊಡ್ತೀರೋ ಹಂಗೆ ಬಾಲ ಆಡ್ಸ್ಕೊಂಡು ನಿಮ್ಮಿಂದ ಇರುತ್ತೆ ಅದು. ಬಟ್ ನಿಮ್ಮ ಮನೇಲಿ ನೀವು ಸಾಕಿರೋದೊಂದು, ನೀವು ಟೈಮ್ ಕೊಡದೆ ಒಬ್ಬ ಫ್ರೆಂಡ್ ನಿಮ್ಮ ಮನೆಗೆ ಬಂದಾಗೆಲ್ಲ ಅದಕ್ಕೆ ಬಿಸ್ಕೆಟ್ ಹಾಕಿ ಮುದ್ದು ಮಾಡಿ ಅದರೊಟ್ಟಿಗೆ ಆಟ ಆಡ್ತಾ ಇದ್ರೆ ಅದನ್ನ ಇನ್ನೂ ಅದಕ್ಕೂ ಜಾಸ್ತಿ ಕೊಡುತ್ತೆ ಬೆಲೆ. ಅವತ್ತು ಬೈಕೊಂಬೇಡಿ ನೀವು, ನಾನು ಮಾಡಿದ್ದು ಅಲ್ಲಿ ಹೋಗ್ತಾ ಇದ್ದಂತ ಅವತ್ತು ಬೈಕೊಂಬೇಡಿ. ಕರೆಕ್ಟ್? ಹಾಗೇನೆ. ಆ್ಯಂಡ್ ತಂದೆ ತಾಯಿನ ವಿಚಾರ ಬಂದಾಗ ಐ ಥಿಂಕ್ ಇಟ್ ಈಸ್ ಇಂಡಿವಿಜುವಾಲಿಟಿ. ಅವ್ರವ್ರಿಗೆ ಬಿಟ್ಟಿದ್ದು ಅವ್ರವ್ರ ಹಣೆ ಬರಗಳು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದು ದಿವಸ ಕೊರಗದಂತೂ ಗ್ಯಾರಂಟಿ. ಅವ್ರು ನೆನೆಸ್ಕೊಂಡು ಎಲ್ಲರೂ ಪಶ್ಚಾತ್ತಾಪ ಪಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.